ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಕಾವೇರಿ ನಿರ್ವಹಣಾ ಮಂಡಳಿ ಕಾವೇರಿ ನಿರ್ವಹಣಾ ಮಂಡಳಿ ಕನ್ನಡಿಗರ ಪಾಲಿಗೆ 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 ಸತ್ತಾಯ್ತು ನಿರ್ವಹಣಾ ಮಂಡಳಿ ಸತ್ತಾಯ್ತು ಕರ್ನಾಟಕದ ಪಾಲಿಗೆ ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ಪಾಲಿಗೆ ಕಾವೇರಿ ನಿರ್ವಹಣಾ ಮಂಡಳಿ ಪ್ರತಿ ದಿವಸ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಆದೇಶ ಮಾಡಿದೆ. ಹಿಂದೆ 12,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಆದೇಶ ಮಾಡಿತ್ತು. ಅದರಿಂದ 2,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಆದೇಶ ಮಾಡಿತ್ತು. ಈ ಕಾವೇರಿ ನ್ಯಾಯಮಂಡಳಿ ನಮ್ಮ ಕರ್ನಾಟಕದ ಪಾಲಿಗೆ ಸತ್ತೋಗಿದೆ ಅಂತೇಳಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ದಾರಿಯನ್ನು ತಡೆದು ಕಾವೇರಿ ನಿರ್ವಹಣಾ ಮಂಡಳಿಗೆ ಎಳ್ಳು ಮತ್ತು ನೀರನ್ನು ಬಿಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ತಿಳಿಸ್ತಾ ಇದ್ದೀವಿ. ಕಾವೇರಿ ನಿರ್ವಹಣಾ ಮಂಡಳಿ ಒಬ್ಬರು ಸದಸ್ಯರು ಬಂದು ನಮ್ಮ ಕರ್ನಾಟಕದ ಜಲಾಶಯ ಸ್ಥಿತಿಗತಿಗಳನ್ನ ನೋಡಲಿಲ್ಲ. ದೆಹಲಿಯಲ್ಲಿ ಕುಂತ್ಕೊಂಡು ನೀರು ಬಿಡಿ ಅಂದ್ರೆ ಎಲ್ಲಿಗೆ ನೀರು ಬಿಡೋದು? ನಿಜವಾಗ್ಲೂ ನಿಮಗೆ ನೈತಿಕತೆ ಇದೆಯಾ? ಪ್ರಾಮಾಣಿಕತೆ ಇದೆಯಾ? ನೀವು ನಿಜವಾಗ್ಲೂ ನ್ಯಾಯವಾದಿಗಳಾಗಿದ್ರೆ 2 ರಾಜ್ಯಕ್ಕೂ ಸರಿ ಸಮಾನವಾಗಿ ನೀವು ಹಂಚಬೇಕಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ, ಜಲಾಶಯಗಳು ಬತ್ತೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ನೀರು ಬಿಡಿ ಅಂದ್ರೆ ಎಲ್ಲಿಗೆ ನೀರು ಬಿಡೋದು? ನಿಜವಾಗ್ಲೂ ನಿಮ್ಮ ಕಣ್ಣು ಕುರುಡಾಗಿದೆ, ನಿಮ್ಮ ಕಿವಿ ಕೇಳಿಸ್ತಾ ಇಲ್ಲ, ನಿಮಗೆ ಮನಸ್ಸಾಕ್ಷಿ ಇಲ್ಲ ಅಂತೇಳಿ ನಾವು ಕನ್ನಡಿಗರು ಭಾವಿಸ್ಕೊಂಡು ನಿಮ್ಮ ವಿರುದ್ಧ ಇವತ್ತು ನಾವು ನಿಮ್ಮ ತೀರ್ಪಿನ ವಿರುದ್ಧ ಎಳ್ಳು ಮತ್ತು ನೀರನ್ನು ಬಿಟ್ಟು ನಾವು ಆಕ್ರೋಶವನ್ನು ತಿಳಿಸ್ತಾ ಇದ್ದೀವಿ. ತಮಿಳುನಾಡು ಪದೇ ಕರ್ನಾಟಕಕ್ಕೆ ನಿರಂತರವಾಗಿ ತೊಂದರೆಯನ್ನು ಕೊಟ್ಕೊಂಡು ಬರ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕರ್ನಾಟಕ ತಮಿಳುನಾಡು ಗಡಿಗಳನ್ನ ಬಂದ್ ಮಾಡ್ತೀವಿ. ತಮಿಳು ಚಿತ್ರರಂಗಕ್ಕೆ ನಿಷೇಧ ಹಾಕ್ತೀವಿ. ತಮಿಳು ವಾಹನಗಳನ್ನ ಹೊರಗಡೆ ಬಿಡೋದಿಲ್ಲ. ತಮಿಳು ಉತ್ಪನ್ನಗಳನ್ನ ಕರ್ನಾಟಕದಲ್ಲಿ ಮಾರಾಟ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಿಮಗೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ನಿಮಗೂ ಸಹ ನೈತಿಕತೆ ಇದ್ರೆ ಮತ್ತು ಜನಗಳ ರೈತರ ಹಿತಾಸಕ್ತಿಯನ್ನ ಕಾಪಾಡಿ. ನೀವಲ್ಲಿ ಕುಂತ್ಕೊಂಡು ನೋಡಿ ನಮ್ಮ ಜನಗಳಿಗೆ ನೀರು ಕೊಡ್ತಾ ಇಲ್ಲ. ಬೆಳೆಗಳಿಗೆ ಕೇಳಿದ್ರೆ ನೀರು ಬಿಡಲ್ಲ ಅಂತೀರಿ, ಬರೀ ಕುಡಿಯಕ್ಕೆ ಮಾತ್ರ ನೀವು ನೀರು ಕುಡಿರಿ ಅಂತೀರಿ. ಆದ್ರೆ ತಮಿಳುನಾಡಿಗೆ 1000 ಕ್ಯೂಸೆಕ್ ನೀರನ್ನ ಬಿಡ್ತಾ ಇದ್ರಿ. ನಿಮಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದೆ ಅಂತ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತು ನಾನು ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ರಾಷ್ಟ್ರೀಯ ಜಲನೀತಿಯನ್ನ ರಚನೆ ಮಾಡಬೇಕು ಮತ್ತು ಸಂಕಷ್ಟ ಸೂತ್ರವನ್ನ ನೀವು ರಚನೆ ಮಾಡಬೇಕು ಅಂತೇಳಿ ನಿಮಗೂ ಸಹ ಒತ್ತಾಯ ಮಾಡ್ತಾ ಇದ್ದೀನಿ.